ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು JSR ಕನ್ನಡ. ಇವತ್ತು ನಾವು ಈ ವಿಡಿಯೋಯಲ್ಲಿ LICಯ ಅಮೃತ್ ಬಾಲ 874 ಈ ಪಾಲಿಸಿ ಬಗ್ಗೆ ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಪಾಲಿಸಿ ಲಾಂಚ್ ಆಗಿರೋದು ಇದೇ ಫೆಬ್ರವರಿ 2024ನೇ ಇಸ್ವಿಯಲ್ಲಿ. ಈ ಪಾಲಿಸಿನ LIC ಅವರು ಚಿಕ್ಕ ಮಕ್ಕಳಿಗೆ ಅಂತಲೇ ಒಂದು ಹೊಸ ಪಾಲಿಸಿನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಪಾಲಿಸಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಈ ಪಾಲಿಸಿನ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಮತ್ತು ಈ ಪಾಲಿಸಿ ತಗೋಬೇಕಾದ್ರೆ ಎಷ್ಟು ಅಮೌಂಟ್ ಕಟ್ಟಬೇಕು, ಮತ್ತು ಇನ್ಶೂರೆನ್ಸ್ ಏನಿರುತ್ತೆ ಎಲ್ಲನೂ ಒಂದೊಂದಾಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ LIC ಅಮೃತ್ ಬಾಲ್ ಈ ಪಾಲಿಸಿನ ತಗೋಬೇಕಾದ್ರೆ ನಿಮ್ಮ ಮಗುವಿಗೆ ಮಿನಿಮಮ್ 30 ದಿನ ಕಂಪ್ಲೀಟ್ ಆಗಿರಬೇಕು, ಮತ್ತು ಮ್ಯಾಕ್ಸಿಮಮ್ 13 ವರ್ಷದ ಒಳಗಡೆ ಇರತಕ್ಕಂಥ ನಿಮ್ಮ ಮಕ್ಕಳಿಗೆ ಈ ಪಾಲಿಸಿನ ನೀವು ತಗೋಬೋದು. ಸೊ ಜೊತೆಯಲ್ಲಿ ಈ ಪಾಲಿಸಿಯಲ್ಲಿ ನೀವು ತಗೊಂಡ್ರೆ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 18ರಿಂದ 25 ವರ್ಷದ ಒಳಗಡೆ ಇರಬೇಕು. ಅಂದರೆ ಆ್ಯಕ್ಚುಲಿ 18 ಅಂದರೆ ಮಕ್ಕಳಿಗೆ ಆಗಿರೋದ್ರಿಂದ ಮಿನಿಮಮ್ ಅವ್ರಿಗೆ 18 ವರ್ಷ ತುಂಬಲೇಬೇಕು ಅವ್ರ ಅಮೌಂಟ್ನ ಅವರು ವಿತ್ಡ್ರಾ ಮಾಡ್ಕೋಬೇಕಾದ್ರೆ. ಜೊತೆಲಿ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 25 ವರ್ಷ ಇದರಲ್ಲಾಗಿರುತ್ತೆ. ಜೊತೆಲಿ ಈ ಪಾಲಿಸಿಯಲ್ಲಿ ಮೋಡ್ ಆಫ್ ಪೇಮೆಂಟ್ಸ್ ಸಿಂಗಲ್, ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ, ಹಾಫ್ ಇಯರ್ಲಿ, ನೀವು ಯಾವ ಥರ ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನೀವು ಮೋಡ್ ಆಫ್ ಪೇಮೆಂಟ್ನ ನೀವು ಕಟ್ಕೊಂಡು ಹೋಗ್ಬೋದು. ಜೊತೆಲಿ PWB ರೈಡರ್ ಅಂತ ಇರುತ್ತೆ. ಏನು PWB ಅಂತ ಹೇಳಿದಾಗ ಪ್ರೀಮಿಯಮ್ ವೇವರ್ ಬೆನಿಫಿಟ್, ಅದು ಕೂಡ ಈ ಪಾಲಿಸಿಯಲ್ಲಿ ಒಂದು ಆಪ್ಷನ್ ಇದೆ. ಸೊ ಎಕ್ಸಾಂಪಲ್ PWB ರೈಡರ್ನ ನೀವು ತಗೊಳ್ಳೋದ್ರಿಂದ ನಾಳೆ ದಿನ ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮಗುವಿಗೆ ನೀವು ಪ್ರೀಮಿಯಮ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟು ಅವರು LIC ಅವರೇ ಆ ಪ್ರೀಮಿಯಮ್ನ ಕಟ್ಕೊಂಡು ಹೋಗ್ತಾರೆ. ಆ್ಯಸ್ ಈಸ್ ನಿಮ್ಮ ಮಗುಗೆ ಏನು ಬರಬೇಕು ಮೆಚುರಿಟಿಗೆ ಅಷ್ಟು ಅಮೌಂಟು ರಿಟರ್ನ್ ಸಿಗುತ್ತೆ. ಇದನ್ನೇ PWB ರೈಡರ್ ಅಂತ ಹೇಳ್ತಾರೆ. ನೆಕ್ಸ್ಟು ಸರೆಂಡರ್ ಯಾವಾಗ ಬೇಕಾದರೂ ಸರೆಂಡ್ರ್ ಮಾಡ್ಕೋಬೋದು. ಜೊತೆಯಲ್ಲಿ ರಿಸ್ಕ್ ಕವರೇಜ್ ಕೂಡ ಇರುತ್ತೆ ಈ ಪಾಲಿಸಿಯಲ್ಲಿ. ಈ ರಿಸ್ಕ್ ಕವರೇಜ್ 7 ಟೈಮ್ಸ್ ಆಫ್ ಆನಲೈಸ್ಡ್ ಪ್ರೀಮಿಯಮ್ ಅಥವಾ 10 ಟೈಮ್ಸ್ ಆಫ್ ಆನಲೈಸ್ಡ್ ಪ್ರೀಮಿಯಮ್ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ರಿಸ್ಕ್ ಕವರೇಜು. ಜೊತೆಲಿ ಇಲ್ಲಿ ಆನ್ ಮೆಚುರಿಟಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದಾಗ ಸಮ್ಮರ್ ಅಸಿಡ್ಡು ಪ್ಲಸ್ ಆ್ಯಕ್ಚುಲಿ ಈ ಪಾಲಿಸಿಯಲ್ಲಿ ಎವ್ರಿ 1000ಗೆ ಎವ್ರಿ ಇಯರ್ 80 ರೂಪೀಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅದು ಪ್ಲಸ್ ನಾವು ಎಷ್ಟು ವರ್ಷ ಪೇ ಮಾಡಿರ್ತೀವೋ ಅಷ್ಟು ನಮಗೆ ಮೆಚುರಿಟಿಯಲ್ಲಿ ಇದರಲ್ಲಿ ಸಿಗುತ್ತೆ. ಸೊ ಹಾಗಿದ್ದರೆ ಬನ್ನಿ ನಾವು ಈ ಪಾಲಿಸಿ ತಗೋಬೇಕಾದ್ರೆ ಒಂದು ಎಕ್ಸಾಂಪಲ್ ಸಮೇತ ಒಂದು ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಇಲ್ಲೊಂದು ಎಕ್ಸಾಂಪಲ್ ನೋಡೋದಾದರೆ ಒಂದು ಮಗುವಿಗೆ ಏಜ್ 1 ಇಯರ್ ಆಗಿದೆ. ಅವರು ಜಸ್ಟ್ 2 ಲ್ಯಾಕ್ ಸಮ್ಮರ್ ಅಶೂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಟರ್ಮ್ 17 ಇಯರ್ಸ್ ತಗೊಂಡಿದ್ದಾರೆ. ಸೊ ಅವರು ಪ್ರೀಮಿಯಮ್ ಪೇಮೆಂಟ್ ಓನ್ಲಿ 7 ಇಯರ್ಸಲ್ಲಿ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವರು ಟೋಟಲ್ ಪ್ರೀಮಿಯಮ್ ಎಷ್ಟು ಕಟ್ತಾರೆ, 2,41,753 ರೂಪಾಯಿ ಪ್ರೀಮಿಯಮ್ ಕಟ್ತಾರೆ ಟೋಟಲ್ 7 ಇಯರ್ಸಿಂದ. ಜೊತೆಲಿ ಅವರಿಗೆ ಟೋಟಲ್ ರಿಟರ್ನ್ಸ್ 4,72,000 ರೂಪಾಯಿ ರಿಟರ್ನ್ಸ್ ಸಿಗುತ್ತೆ. ಸೊ ಹಾಗಿದ್ರೆ ಆ ಪರ್ಸನ್ನು ಎವ್ರಿ ಇಯರ್ ಎಷ್ಟು ಕಟ್ಟಬೇಕು, ಮತ್ತು ಹಾಫ್ ಇಯರ್ಲಿ ಎಷ್ಟು ಕಟ್ಟಬೇಕು, ಕ್ವಾರ್ಟರ್ಲಿ ಎಷ್ಟು ಕಟ್ಟಬೇಕು, ಮಂತ್ಲಿ ಎಷ್ಟು ಕಟ್ಟಬೇಕು ಅನ್ನೋದನ್ನ ನಾವು ಕೆಳಗಡೆ ನೋಡಿಸಿದ್ದೀವಿ ನೋಡಿ. ಜೊತೆಲಿ ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಪ್ರೀಮಿಯಮ್ ಕಡಿಮೆ ಆಗುತ್ತೆ, ಯಾಕಂದರೆ GST ಸ್ವಲ್ಪ ಕಡಿಮೆ ಇರುತ್ತೆ ಸೆಕೆಂಡ್ ಇಯರಲ್ಲಿ, ಅದಕ್ಕೋಸ್ಕರ. ಸೊ ಫಸ್ಟ್ ಇಯರ್ ಆದರೆ ಇಯರ್ಲಿ 35,185 ಕಟ್ಟಬೇಕು. ಸೆಕೆಂಡ್ ಇಯರ್ ಆದರೆ ಇಯರ್ಲಿ 2ನೇ ವರ್ಷದಿಂದ ಅವರು 34,428 ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಓಕೆ, ಆಗಿದ್ದರೆ ಈ ಪರ್ಸನ್ ಎಕ್ಸಾಂಪಲ್ ನಾವು ಒಂದು ನೋಡೋದಾದರೆ ಏಜ್ 1ರಲ್ಲಿ ಒಂದು 2 ಲ್ಯಾಕ್ ಸಮ್ಮರ್ ಅಶೂಡ್ ಪಾಲಿಸಿ ತಗೊಂಡಿದ್ದಾರೆ. ಅವ್ರು ಮಿನಿಮಮ್ ಗ್ಯಾರಂಟಿಡ್ ಅವ್ರ ಅಮೌಂಟು ಅವ್ರು ಏನು ಕಟ್ತಾ ಇರ್ತಾರೋ ಆ ಪ್ರೀಮಿಯಮ್ಗೆ 80 ರೂಪೀಸ್ ಪರ್ 1000ಗೆ ಆ್ಯಡ್ ಆಗ್ತಾ ಹೋಗುತ್ತೆ ವೆರಿ ಇಯರ್ಸು. ಜೊತೆಯಲ್ಲಿ ರಿಸ್ಕ್ ಕವರೇಜ್ ಅವ್ರಿಗೆ 7 ಟೈಮ್ಸ್ ಆಫ್ ಆನಲೈಸ್ಡ್ ಪ್ರೀಮಿಯಮ್ ಆರ್ 10 ಟೈಮ್ಸ್ ಆಫ್ ಆನಲೈಸ್ಡ್ ಪ್ರೀಮಿಯಮ್ ಅಷ್ಟು ರಿಸ್ಕ್ ಕವರೇಜು ಅವ್ರಿಗೆ ಕವರೇಜ್ ಆಗಿರುತ್ತೆ. ಜೊತೆಲಿ ಟೋಟಲ್ ಅವ್ರು ಪ್ರೀಮಿಯಮ್ ಪೇ ಮಾಡ್ತಕ್ಕಂಥದ್ದು 2,41,750 ರೂಪಾಯಿ ಪೇ ಮಾಡ್ತಾರೆ. ಮತ್ತು ಅವ್ರಿಗೆ 18ನೇ ವರ್ಷದಲ್ಲಿ ಅವ್ರಿಗೆ ಟೋಟಲ್ ರಿಟರ್ನ್ಸ್ 4,72,000 ರೂಪಾಯಿ ರಿಟರ್ನ್ಸ್ ಸಿಗುತ್ತೆ. ಸೊ ಹಾಗಿದ್ದರೆ ಇಲ್ಲಿ ಈ ಟೇಬಲಲ್ಲಿ ಏನು ಕೊಟ್ಟಿದ್ದೀನೋ ಇದು ರೆಗ್ಯುಲರ್ ಪ್ರೀಮಿಯಮ್ಮು. ಸೊ ಇವರೇನಾದರೂ ರೆಗ್ಯುಲರ್ ಪ್ರೀಮಿಯಮ್ನ ಕಟ್ಕೊಂಡು ಹೋದರೆ ಇವರು 7 ವರ್ಷ ತಗೊಂಡಿದ್ದಾರೆ ಟರ್ಮು. ಸೊ ಅವರು ಎಷ್ಟೆಷ್ಟು ಕಟ್ಟಬೇಕು ಮತ್ತು ಎಷ್ಟೆಷ್ಟು ರಿಟರ್ನ್ಸ್ ಫೈನಲಿ ಅವ್ರಿಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಾನು ಇದರಲ್ಲಿ ನೋಡಿಸಲಾಗಿದೆ, ದಯವಿಟ್ಟು ನೋಡಿ.
ರೆಗ್ಯುಲರ್ ಪ್ರೀಮಿಯಮ್ ಮೋಡ್ ನೋಡಿದ್ರಲ್ಲ. ಸೊ ಹಾಗಿದ್ರೆ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ಏನಪ್ಪ ಅಂತ ಹೇಳಿದಾಗ ಸಿಂಗಲ್ ಪ್ರೀಮಿಯಮ್ ಮೋಡ್ ಅಂದರೆ ಈ ಪರ್ಸನ್ ಬಂದು ನೆಕ್ಸ್ಟು ಅವರು ಒನ್ ಟೈಮ್ ಅಂತ ಪ್ರೀಮಿಯಮ್ ಪೇ ಮಾಡ್ತಾಯಿದ್ದಾರೆ. ಒನ್ ಟೈಮ್ ಪೇ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ ನಮ್ಮ ಸಮ್ಮರ್ ಅಶ್ಯೂರ್ಡ್ಗಿಂತಲೂ. ಸೊ ಸಮ್ಮರ್ ಅಶ್ಯೂರ್ಡ್ 2 lakhs ತಗೊಂಡಿದ್ದಾರೆ ಅಂದರೆ ಇವರು ಒನ್ ಟೈಮ್ಗೆ ಬಂದು 1,80,931 ರೂಪೀಸ್ ಮಾತ್ರ ಇವರು ಪೇ ಮಾಡಬೇಕು. ಮತ್ತು ಅವ್ರಿಗೆ ಅಡಿಷ್ನಲ್ ಗ್ಯಾರಂಟಿಡ್ ಯಾವ ಥರ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ತೋರಿಸಿದ್ದಾರೆ ನೋಡಿ. ಜೊತೆಲೇ ಅವ್ರಿಗೆ ಲಾಸ್ಟಲ್ಲಿ ರಿಟರ್ನ್ಸ್ ಬಂದು 4,72,000 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಸೊ ಅವರೆಷ್ಟು ಟೋಟಲ್ ಪೇ ಮಾಡಿರೋದು 1,80,923 ರೂಪಾಯಿ ಪೇ ಮಾಡಿರ್ತಾರೆ. ಆ ಮಗುಗೆ ಬಂದು 4,72,000 ರೂಪಾಯಿ ರಿಟರ್ನ್ ಕೊಡ್ತಾರೆ. ಸೊ ಮುಂದೆ ಈ ಟೇಬಲಲ್ಲಿ ನೀವು ನೀಟಾಗಿ ನೋಡಿ ಡೀಟೇಲ್ಸಾಗಿ ಕವರ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಕೂಡಲೇ JSR ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ JSR ಕನ್ನಡ. ಬಾಯ್.